ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನೀವೆಲ್ಲರೂ ಸೇರಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಸಮಾರಂಭ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೀರಿ. ಇವತ್ತು ನಾವು ನಮ್ಮ ಸಮುದಾಯದ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇರ್ಬೋದು, ಬಸವ ಸಮಿತಿ ಇರ್ಬೋದು, ಅನೇಕ ಮಠಮಾನ್ಯಗಳಿರ್ಬೋದು, ಬಹಳಷ್ಟು ಕಡೆ ಶರಣ ಸಂಸ್ಕೃತಿ ಉತ್ಸವ ಮಾಡ್ತೀವಿ, ವಚನ ವಿಜಯೋತ್ಸವ ಮಾಡ್ತೀವಿ, ಸ್ಮರಣೋತ್ಸವ ಮಾಡ್ತೀವಿ, ಪೂಜ್ಯರದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಇಂಥ ಒಂದು ವಿಶಿಷ್ಟವಾದಂಥ ವಿನೂತನವಾದಂಥದ್ದು ಮತ್ತು ಯುವಕರಿಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಇಂದಿನ ದಿನಮಾನಗಳಲ್ಲಿ ಏನು ನಮ್ಮ ಎದುರುಗಡೆ ಸವಾಲಿದೆ, ನಿರುದ್ಯೋಗದ ಸಮಸ್ಯೆ ಇದೆ. ಇವತ್ತು ಆ ಸವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ರೀತಿಯಲ್ಲಿ ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಕಾನ್ಕ್ಲೇವ್ ನೀವೇನು ಆಯೋಜನೆ ಮಾಡಿದ್ದೀರಿ. ಈ ಕಾನ್ಕ್ಲೇವ್ ಮುಖಾಂತರ ಅನೇಕ, ನಾನು ನೋಡಿದೆ, ಈಗ ಸುಮಾರು 240 ಕೈಗಾರಿಕಾ ಮಳಿಗೆಗಳು ಹಾಕಿದ್ದೀರಿ. ಅದರಲ್ಲಿ ಇವತ್ತು ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಅದರಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಕಟ್ಟಡ ಇವತ್ತು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಅನೇಕ ಉದ್ದಿಮೆಗಳ ಬಗ್ಗೆ. ಇವತ್ತು ಹಾಸ್ಪಿಟಾಲಿಟಿ ಸೆಕ್ಟರ್ ಇದೆ, ಆರೋಗ್ಯದ ಕ್ಷೇತ್ರ ಇದೆ. ಹೀಗಾಗಿ ಸುಮಾರು ಜನ ಇವತ್ತು ಉದ್ದಿಮೆದಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ತಮ್ಮ ಅಮೂಲ್ಯವಾದಂಥ ಸಲಹೆ ಮಾರ್ಗದರ್ಶನ ಕೊಡಲಿಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಯುವಕರಿಗೆ ಇದೊಂದು ಉತ್ತಮವಾದಂಥ ಒಂದು ವೇದಿಕೆ ನೀವೆಲ್ಲ ಕಲ್ಪಿಸಿ ಕೊಟ್ಟಿದ್ದೀರಿ, ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ವಿವಿಧ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಎಲ್ಲರಿಗೆ ಒಂದೇ ವೇದಿಕೆ ಮೇಲೆ ತಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನನ್ನ ಪರವಾಗಿ, ಇವತ್ತೆಲ್ಲ ಸಮುದಾಯದ ಪರವಾಗಿ ಐಲೈಫ್ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತೇಳಿ ಹೇಳಿ ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಗುರುಗಳು, ವಿರಕ್ತರು ಎಲ್ಲರೂ ಕಾಲಕ್ಕೆ ಸಮಾಜವನ್ನು ಬೆಳಗುವಂತ ಕೆಲಸವನ್ನು ಮಾಡಿದ್ದಾರೆ. ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ, ಎಲ್ಲಾ ಜಾತಿ, ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಟ್ಟು, ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿ ನವಭಾರತ ನಿರ್ಮಾಣ ಮಾಡುವಂಥದ್ರಲ್ಲಿ, ನವ ಕರ್ನಾಟಕ ನಿರ್ಮಾಣ ಮಾಡುವಂಥದ್ರಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಶ್ರೇಷ್ಠ ಯಾವುದಾದ್ರೂ ಸಮುದಾಯದವರು ಇದ್ರೆ ಅದು ಲಿಂಗಾಯತ ವೀರಶೈವ ಸಮುದಾಯ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಸಮುದಾಯ ಕವಲುದಾರಿಯಲ್ಲಿದೆ. ನಮ್ಮ ಯುವಕರು ಬಹಳ ಪ್ರತಿಭಾವಂತರಿದ್ದಾರೆ. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರು ಮನಸ್ಸು ಮಾಡಿದರೆ ಏನೇ ಒಂದು ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ. ಮಾನವ ಸಂಪನ್ಮೂಲದ ಕೊರತೆ ಇಲ್ಲ. ಅನೇಕ ಜನ ಯುವಕರು ಇವತ್ತು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಪರಿಣಿತರಿದ್ದಾರೆ, ಕೌಶಲ್ಯ ಪಡೆದಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇಲ್ಲೂ ಸಹಿತ ಅನೇಕ ಇವತ್ತು ನಮ್ಮ ಯುವಕರು ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನವೋದ್ಯಮ ಸ್ಟಾರ್ಟ್ಅಪ್ಗಳನ್ನು ಪ್ರಾರಂಭ ಮಾಡಿದ್ದಾರೆ, ಅದರಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ಆದರೆ ಇನ್ನು ಸುಮಾರು ಜನ, ಲಕ್ಷಾಂತರ ಯುವಕರು ಅಂತೇಳಿ ಹೇಳ್ಬೋದು, ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದ ಹಾಗೆ ನಮ್ಮ ಸಮುದಾಯದಲ್ಲಿ ಸಹಿತ ಅನೇಕ ಜನ ಬಡತನಕ್ಕಿಂತ ಕೆಳಗಡೆ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿಭಾವಂತರು ಇದ್ರೂ ಅವರು ಉದ್ಯೋಗವನ್ನು ಅರಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ, ವಿದೇಶಗಳಿಗೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಗೊತ್ತಿದೆ. ಇವತ್ತು ಬಂಧುಗಳೇ, ಎಲ್ಲ ಅಭಿವೃದ್ಧಿಗೆ ಮೂಲ ಏನಪ್ಪಾ ಅಂದ್ರೆ ಆರ್ಥಿಕ ಅಭಿವೃದ್ಧಿನೇ ಮೂಲ. ನಾವೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಇದ್ರೆ, ಸಬಲರಾಗಿದ್ರೆ ಮಾತ್ರ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ಕಡೆ ನಾವೇ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಇವತ್ತು ನಮಗೇ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದಂಥದ್ದು ಬಹಳ ವಿಪರ್ಯಾಸ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ
ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ. ಸಮಾಜ ನಮ್ಗೆ ಎಲ್ಲವನ್ನು ಕೊಟ್ಟಿದೆ ಅಂದ್ರೆ ನಾವು ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಇದಕ್ಕೆ ಇವತ್ತು ನೀವೆಲ್ಲ ಉದ್ಯೋಗಪತಿಗಳಿದ್ದೀರಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದೀರಿ. ಹೀಗಾಗಿ ನಿಮ್ಮ ಒಂದು ಉದ್ದಿಮೆಗಳಲ್ಲಿ ಏನ್ ನಮ್ಮ ಯುವಕರಿಗೆ, ಬಡವರಿಗೆ, ಬರೀ ಪ್ರತಿಭಾವಂತರಿಗೆ ಅಷ್ಟೇ ಅಲ್ಲ, ಯಾರು ಅರ್ಹರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಗುರುತಿಸಿ ಅವರಿಗೆ ಮುಖ್ಯವಾಹಿನಿಯಲ್ಲಿ ತಂದು ಅವರಿಗೆ ಉದ್ಯೋಗ ಕೊಡುವಂಥದ್ದಕ್ಕೆ ಹೆಚ್ಚಿನ ಒಂದು ಆದ್ಯತೆ ತಾವೆಲ್ಲ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಈ ಒಂದು ಕಲುಷಿತ ವಾತಾವರಣದಲ್ಲಿ ಆಧುನಿಕತೆ ನಮ್ಮೆಲ್ಲರ ನಿದ್ರೆ ಕೆಡಿಸಿಬಿಟ್ಟಿದೆ. ಒಂದು ಸಮುದಾಯದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಯುವಕರು. ಆ ಯುವ ಶಕ್ತಿ ಏನಾಗ್ತಾ ಇದೆ, ಪಾಶ್ಚಿಮಾತ್ಯ ರಾಷ್ಟ್ರ ಅನುಕರಣೆ ಮಾಡಿ ದುಶ್ಚಟಗಳಿಗೆ, ದುರ್ಗುಣಗಳಿಗೆ, ದುರ್ಬುದ್ಧಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅವರು ಚಾರಿತ್ರ್ಯವಂತರಾಗಬೇಕು. ಯಾಕೆಂದ್ರೆ ಒಂದು ಅಧ್ಯಯನ ಏನು ಹೇಳ್ತದೆಪ್ಪ ಅಂತ ಹೇಳಿದ್ರೆ 30% ಯುವಕರು ಇವತ್ತು ನಶೆ ಮಾಡುವಂಥದ್ದು, ಮತ್ತೊಂದರಲ್ಲಿ ತಲ್ಲೀನರಾಗ್ಬಿಟ್ಟು ಹಾಳಾಗ್ತಾ ಇದ್ದಾರೆ. ಇನ್ನು 30% ಯುವಕರು ಇವತ್ತೇನು ಆಧುನಿಕ ಎಲ್ಲ ಬಂದಿದೆ, ಈಗ ನಾವು ನೋಡ್ತಾ ಇದ್ದೇವೆ, ರೀಲ್ ನೋಡೋದ್ರಲ್ಲಿ, ಫೇಸ್ಬುಕ್ ನೋಡೋದ್ರಲ್ಲಿ, ಇವತ್ತು ಇಂಟರ್ನೆಟ್ ಬಂದಿದೆ, ಒಳ್ಳೇದು ಕೆಟ್ಟದು ಎಲ್ಲವೂ ಇದೆ. ಬೇಕು ಜ್ಞಾನ, ಬೇಕು ಜ್ಞಾನಾಧಾರಿತವಾದಂಥ ಒಂದು ಸಮಾಜ ಇದು. ಈ ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧೆಯಲ್ಲಿ ಬಲವಿದ್ದವನು ಬಾಳ್ತಾನೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಜ್ಞಾನದ ಜೊತೆಯಲ್ಲಿ ಇವತ್ತು ಅವರಿಗೆ ಸಂಸ್ಕಾರ, ಸಂಸ್ಕೃತಿದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಮಠಮಾನ್ಯಗಳು ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ, ಪೂಜ್ಯರಿದ್ದಾರೆ. ಅವರಿಗೆ ಆದಷ್ಟು ಬೇಗ ನಾವು ಮುಖ್ಯವಾಹಿನಿಯಲ್ಲಿ ತರುವಂತಹ ರೀತಿಯಲ್ಲಿ ನವೋದ್ಯಮ ಪ್ರಾರಂಭ ಮಾಡಲಿಕ್ಕೆ ಅಥವಾ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಅದರ ಹಿಂದೆ ಏನು ಕಲ್ಯಾಣ ನಾಡಿನಲ್ಲಿ ಇವತ್ತು ಕೊಡೋರಿದ್ರು ಬೇಡವರಿಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ, ವೃತ್ತಿಗೆ ಬಹಳ ಗೌರವ ಇತ್ತು. ಅವಾಗ ಯಾರು ಇವತ್ತು ಮೇಲು ಕೀಳು ಎನ್ನುವಂತ ಒಂದು ಭಾವನೆ ಇರಲಿಲ್ಲ. ಪ್ರತಿಯೊಬ್ಬರು ಪರಿಶ್ರಮ ಜೀವಿಗಳಾಗಿದ್ರು, ದುಡಿ ತಿನ್ನಬೇಕು ಅನ್ನುವಂಥದ್ದಿತ್ತು. ಆದ್ರೆ ಈಗ ಎಲ್ಲರಿಗೆ ಟೇಬಲ್ ವರ್ಕ್ ಬೇಕು. ರಾತ್ರಿ ನಾವೆಲ್ಲ ಪಾರ್ಟಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದ್ರೆ ಕಠಿಣ ಪರಿಶ್ರಮ ಮಾಡಬೇಕು ಅಂತ ಹೇಳಿದ್ರೆ ನಮ್ಮವ್ರಿಗೆ ಆ ರೂಢಿ ಇಲ್ಲ. ಹೀಗಾಗಿ ಅದನ್ನು ಇವತ್ತು ಅಳವಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆ ಯುವಕರಿಗೆ ನಾವೆಲ್ಲ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಅವ್ರಿಗೆ ಹೆಚ್ಚಿನ ಒಂದು ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅವ್ರಿಗೆ ಆತ್ಮವಿಶ್ವಾಸ ಪರ್ವತವನ್ನು ಚಲಿಸುವಂತೆ ಮಾಡ್ತದೆ ಅಂತ ಹೇಳ್ತಾರೆ. ನಿನ್ನ ಹತ್ರ ಎಳ್ಳಷ್ಟು ಆತ್ಮವಿಶ್ವಾಸ ಇದ್ರೂ ಅಸಂಭವವಾದಂಥದ್ದು ಏನೂ ಇಲ್ಲ. ನಾನು ಮಾಡ್ತೀನಿ ಅಂತೇಳಿ ನನ್ನ ಹತ್ರ ಇವತ್ತು ಭರವಸೆ ಬಂತು ಅಂತ ಹೇಳಿದ್ರೆ ಅವನು ಏನ್ ಬೇಕು ಆ ಛಲ ಅವನದೇನಿದೆ ಅವನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಅಂತ ಯುವಕರಿಗೆ ಸ್ಫೂರ್ತಿ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಈ ಒಂದು ವೇದಿಕೆ ಮುಖಾಂತರ ಆಗಲಿ. ಮತ್ತೆ ನಮ್ಮ ಕಡೆಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಡೆಯಿಂದ ನಮ್ಮ ವೈಯಕ್ತಿಕವಾಗಿ ಸಚಿವನಾಗಿನೂ ಸಹಿತ ನಾನಿರ್ಬೋದು, MB ಪಾಟೀಲ್ ಸರ್ ಇದ್ದಾರೆ, ನಾವೆಲ್ಲ ಸೇರಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕಾಗಿದೆ ಅವೆಲ್ಲ ಸಹಕಾರ ಸಹಯೋಗ ನಾವೆಲ್ಲ ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಆತ್ಮೀಯ ಬಂಧುಗಳೇ, ಬಲವಿದ್ದವನು ಬಾಳ್ತಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವತ್ತೇನು ನಾವೆಲ್ಲರೂ ಬರೀ ನಮ್ಮ ಪೂರ್ವಜರ ಏನೊಂದು ಅವರ ಉತ್ತಮತ್ವವನ್ನು ಹೇಳಿಕೊಂಡು ನಾವೆಲ್ಲರೂ ಉತ್ತಮರು ಅಂತೇಳಿ ಹೇಳಿದ್ರೆ ಸಾಲದು. ಇವತ್ತೇನಿದೆ, ನಾವು ನಮ್ಮ ಸ್ವಯಂ ಪರಿಶ್ರಮದಿಂದ, ಸ್ವಯಂ ಬಲದಿಂದ ನಮ್ಮ ಉತ್ತಮತ್ವವನ್ನು ನಾವು ತೋರಿಸ್ಕೊಡ್ಬೇಕಾಗ್ತದೆ. ನಾವು ಪ್ರಸ್ತುತ ಈಗ ವರ್ತಮಾನದಲ್ಲಿ ನಮ್ಮ ಜೀವಂತಿಕೆ ಏನಿದೆ ಅನ್ನುವಂಥದ್ದು ಇವತ್ತು ನಾವು ತೋರಿಸ್ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಿ ಆತ್ಮಾವಲೋಕನ ಮಾಡಿಕೊಂಡು ಈ ಸಮುದಾಯವನ್ನು ಆರ್ಥಿಕವಾಗಿ ಇವತ್ತು ಅಭಿವೃದ್ಧಿ ಪಡಿಸುವುದರ ಜೊತೆಯಲ್ಲಿ ಇತರರನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಏನು ನಮ್ಮ ಸಮುದಾಯಕ್ಕೆ ಇದೆ, ಅದನ್ನು ಜೊತೆಯಲ್ಲಿ ತೆಗೆದುಕೊಂಡು ನಾವೆಲ್ಲ ಸೇರಿ ಒಂದು ಸುಂದರವಾದಂತ ಭವ್ಯವಾದಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪ ಮಾಡೋಣ. ಈ ರಾಷ್ಟ್ರವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತ ಒಂದು ಮಾತನ್ನು ಹೇಳುತ್ತಾ, ಇಲ್ಲಿ ಬಂದಂತ ಎಲ್ಲ ಉದ್ಯೋಗಪತಿಗಳಿಗೆ ಹೆಚ್ಚಿನ ಒಂದು ಒತ್ತು ಒಂದೇ ಕಡೆ ಬೆಂಗಳೂರು ಮಾತ್ರ ಕೇಂದ್ರೀಕೃತ ಮಾಡದೆ ಕಲ್ಯಾಣ ಕರ್ನಾಟಕ ಇದೆ, ಕಿತ್ತೂರು ಕರ್ನಾಟಕ ಇದೆ, ಆ ಭಾಗದಲ್ಲೂ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವಂಥದ್ರ ಮುಖಾಂತರ ಆ ಭಾಗದ ಜನರಿಗೆ
ಆ ಭಾಗದ ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿ ಕೊಡುವಂಥದ್ದು, ಪ್ರೇರಣೆ ಕೊಡುವಂತ ಕೆಲಸ, ಒಂದು ಅವಕಾಶ ಕೊಡುವಂತ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತೇಳಿ ಹೇಳಿ, ನಿಮ್ಮ ಉದ್ಯಮಿಗಳಲ್ಲಿ ನಿಮ್ಗೆ ಯಶಸ್ಸು ಸಿಗಲಿ. ಇವತ್ತು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇವತ್ತು ಉದ್ಯೋಗದಾತರಾಗಲಿ. ಇವತ್ತು ನಮ್ಮ ಸಮುದಾಯದವರು ನಮ್ಗೆ ಉದ್ಯೋಗ ಬೇಕು ಅಂತಲ್ಲ ಬೇಡುವರಾಗಬಾರ್ದು, ಅವರು ಉದ್ಯೋಗ ನೀಡುವರಾಗಬೇಕು ಅನ್ನುವಂತ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿ, ಈ ಒಂದು ಕಾನ್ಕ್ಲೇವ್ಗೆ ನನ್ನನ್ನು ಆಹ್ವಾನ ಮಾಡಿ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.